ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಉಜ್ಬೇಕಿಸ್ತಾನದ ಬಗ್ಗೆ ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಅಧಿಕೃತವಾಗಿ ಹೇಳುವುದಾದರೆ ರಿಪಬ್ಲಿಕ್ ಆಫ್ ಉಜ್ಬೇಕಿಸ್ತಾನ. ಈ ರಾಷ್ಟ್ರವು ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ದೇಶವಾಗಿದೆ. ಈ ರಾಷ್ಟ್ರವು 5 ದೇಶಗಳಿಂದ ಸುತ್ತುವರೆದಿದೆ. ಉತ್ತರಕ್ಕೆ ಕಜಕಿಸ್ತಾನ, ಈಶಾನ್ಯಕ್ಕೆ ಕಿರ್ಗಿಸ್ತಾನ, ಆಗ್ನೇಯಕ್ಕೆ ತಜಿಕಿಸ್ತಾನ, ದಕ್ಷಿಣಕ್ಕೆ ಆಫ್ಘಾನಿಸ್ತಾನ ಮತ್ತು ನೈಋತ್ಯಕ್ಕೆ ತುರ್ಕಮೆನಿಸ್ತಾನ. ಉಜ್ಬೇಕಿಸ್ತಾನವು ತುರ್ಕಿಕ್ ಪ್ರಪಂಚದ ಒಂದು ಭಾಗವಾಗಿದೆ. ಜೊತೆಗೆ ತುರ್ಕಿಕ್ ರಾಜ್ಯಗಳ ಸಂಘಟನೆಯ ಸದಸ್ಯವೂ ಕೂಡ ಆಗಿದೆ. ಉಜ್ಬೇಕ್ ಜನರು ಮಾತನಾಡುವ ಭಾಷೆ ಉಜ್ಬೇಕ್ ಮತ್ತು ಅದರ ಬಹುಪಾಲು ನಿವಾಸಿಗಳು ಅದನ್ನೇ ಮಾತನಾಡುತ್ತಾರೆ. ಮತ್ತು ರಷ್ಯನ್ ಮತ್ತು ತಾಜಿಕ್ ಅಲ್ಪಸಂಖ್ಯಾತ ಭಾಷೆಗಳಾಗಿವೆ. ಇಲ್ಲಿ ಇಸ್ಲಾಂ ಧರ್ಮವು ಪ್ರಮುಖ ಧರ್ಮವಾಗಿದೆ ಮತ್ತು ಹೆಚ್ಚಿನ ಉಜ್ಬೇಕಿಗಳು ಸುನ್ನಿ ಮುಸ್ಲಿಮರಾಗಿರುತ್ತಾರೆ. ಉಜ್ಬೇಕಿಸ್ತಾನ ಎಂಬ ಹೆಸರು ಮೊದಲು 16ನೇ ಶತಮಾನದಲ್ಲಿ ಕಂಡುಬರುವ ಸಾಹಿತ್ಯಗಳಲ್ಲಿ ನೋಡಬಹುದಾಗಿದೆ. ಈ ಪ್ರದೇಶದ ಇತರ ಹೆಸರುಗಳು ಟ್ರಾನ್ಸ್ಕಿಯಾನ್, ಸೊಗ್ಡಿಯಾ ಮತ್ತು ಬಕಾರಾದ ಖನಾಟೆ. 14ನೇ ಶತಮಾನದಲ್ಲಿ ಟಿಮುರಿಡ್ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಇದು ಕಪ್ಪು ಸಮುದ್ರದಿಂದ ಅರೇಬಿಯನ್ ಸಮುದ್ರದವರೆಗೆ ಮತ್ತು ಭಾರತದ ದೆಹಲಿಯ ಹೊರಗಿನ ಭಾಗಕ್ಕೆ ವಿಸ್ತರಿಸಲಾಗಿತ್ತು ಎಂದು ಕೂಡ ಹೇಳಲಾಗುತ್ತದೆ. ಉಜ್ಬೇಕಿಸ್ತಾನದ ಭೌಗೋಳಿಕ ವಿಚಾರಗಳಿಗೆ ಬರುವುದಾದರೆ ಉಜ್ಬೇಕಿಸ್ತಾನವು 4,47,400 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಇದು ವಿಸ್ತೀರ್ಣದಲ್ಲಿ ವಿಶ್ವದ 56ನೇ ದೊಡ್ಡ ದೇಶವಾಗಿದೆ. ಜನಸಂಖ್ಯೆಯಲ್ಲಿ 40ನೇ ಸ್ಥಾನದಲ್ಲಿ ಕಂಡುಬರುತ್ತದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ವಿವರಣೆ ಇಲ್ಲಿದೆ. ಅಕ್ಷಾಂಶಗಳು 37 ಡಿಗ್ರಿ ಮತ್ತು 46 ಡಿಗ್ರಿ ಎನ್ ಮತ್ತು ರೇಖಾಂಶಗಳು 56 ಡಿಗ್ರಿ ಮತ್ತು 74 ಡಿಗ್ರಿ ಇ. ಪಶ್ಚಿಮದಿಂದ ಪೂರ್ವಕ್ಕೆ 1425 ಕಿಲೋಮೀಟರ್ಗಳು ಮತ್ತು ಉತ್ತರದಿಂದ ದಕ್ಷಿಣಕ್ಕೆ 930 ಕಿಲೋಮೀಟರ್ಗಳ ವಿಸ್ತೀರ್ಣವನ್ನ ವ್ಯಾಪಿಸಿದೆ. ಉಜ್ಬೇಕಿಸ್ತಾನವು ಶ್ರೀಮಂತ ಮತ್ತು ವೈವಿಧ್ಯಮಯ ನೈಸರ್ಗಿಕ ಪರಿಸರವನ್ನು ಹೊಂದಿದೆ. ಉಜ್ಬೇಕಿಸ್ತಾನದ ರಾಜಕೀಯ ಇತಿಹಾಸ ಮತ್ತು ಈಗಿನ ಪರಿಸ್ಥಿತಿ ಬಗ್ಗೆ ಹೇಳುವುದಾದರೆ 1991ರಲ್ಲಿ ಉಜ್ಬೇಕಿಸ್ತಾನವು ಸೋವಿಯತ್ ಒಕ್ಕೂಟದಿಂದ ಸ್ವತಂತ್ರವನ್ನ ಘೋಷಿಸಿಕೊಂಡಿತು. ಚುನಾವಣೆಯು ಕೂಡ ನಡೆಯಿತು ಮತ್ತು ಇಸ್ಲಾಂ ಕರಿಮೋವಾ ಉಜ್ಬೇಕಿಸ್ತಾನದ ಮೊದಲ ಅಧ್ಯಕ್ಷರಾಗಿ 29 ಡಿಸೆಂಬರ್ 1991ರಲ್ಲಿ ಚುನಾಯಿತರಾದರು. ಆಡಳಿತ ವಿಭಾಗದ ಬಗ್ಗೆ ಹೇಳುವುದಾದರೆ ಅದರಲ್ಲಿ ಬರುವಂತಹ ರಾಜ್ಯಗಳು ಇಂತಿವೆ: ಅಡಿಜಾನ್ ಪ್ರದೇಶ, ಬುಖಾರಾ ಪ್ರದೇಶ, ಫರ್ಗಾನ್ ಪ್ರದೇಶ, ಜಿಜಾಕ್ ಪ್ರದೇಶ, ಕರಕ್ಲಾಪ್ ಪ್ರದೇಶ, ಕಾಶ್ಕಾದಾರಿಯಾ ಪ್ರದೇಶ, ಗೋರೇಜ್ ಪ್ರದೇಶ, ನಮಗನ್ ಪ್ರದೇಶ, ನೋವಿಯಾ ಪ್ರದೇಶ, ಸಮರ್ಕಂಡ್ ಪ್ರದೇಶ, ಸುಕಂಡರಿಯಾ ಪ್ರದೇಶ, ಸೂರ್ಕೊಂದೋಯ ಪ್ರದೇಶ, ಸಿಧರ್ಯಾ ಪ್ರದೇಶ, ತಾಷ್ಕೆಂಟ್ ಸಿಟಿ, ತಾಷ್ಕೆಂಟ್ ಪ್ರದೇಶ. ಉಜ್ಬೇಕಿಸ್ತಾನದ ದೊಡ್ಡ ನಗರಗಳು ಅಥವಾ ಪಟ್ಟಣದ ಬಗ್ಗೆ ಹೇಳುವುದಾದರೆ ಮೊದಲನೇ ಶ್ರೇಣಿಯಂತೆ ತಾಷ್ಕೆಂಟ್, ನಮಗನ್, ಸಮರ್ಕಂಡ್, ಅಡಿಜಾನ್, ನುಕಸ್, ಫರ್ಗಾನ್, ಬುಖಾರಾ, ಕರ್ಷಿ, ಕೋಕಂಡ್ ಹಾಗೂ ಮಾರ್ಗಿಲಾನ್. ಈ ದೇಶದ ಪ್ರಮುಖ ಆದಾಯ ಮೂಲಗಳು ಹೇಳುವುದಾದರೆ ಇಲ್ಲಿ ಚಿನ್ನದ ಗಣಿಗಾರಿಕೆಯಲ್ಲಿ ಈ ದೇಶವು 7ನೇ ಸ್ಥಾನದಲ್ಲಿ ನಿಲ್ಲುತ್ತದೆ. ಉಜ್ಬೇಕಿಸ್ತಾನದಲ್ಲಿ ತಾಮ್ರದ ನಿಕ್ಷೇಪಗಳು ಮತ್ತು ಯುರೇನಿಯಂ ನಿಕ್ಷೇಪಗಳು ಕೂಡ ಕಂಡುಬರುತ್ತವೆ. ಇವೆರಡರ ಉತ್ಪಾದನೆಯಲ್ಲಿ 12ನೇ ಸ್ಥಾನದಲ್ಲಿ ಕಂಡುಬರುತ್ತದೆ ಮತ್ತು ನೈಸರ್ಗಿಕ ಅನಿಲ ಸಂಪತ್ತನ್ನು ಕೂಡ ಹೊಂದಿದೆ. ಉಜ್ಬೇಕಿಸ್ತಾನವು ಜಾತ್ಯತೀತ ರಾಷ್ಟ್ರವಾಗಿದೆ. ಉಜ್ಬೇಕಿಸ್ತಾನವು ಸುಮಾರು 65,000 ಸೈನಿಕರನ್ನ ಹೊಂದಿದೆ. ಮಧ್ಯ ಏಷ್ಯಾದಲ್ಲಿ ಅತಿ ದೊಡ್ಡ ಸಶಸ್ತ್ರಪಡೆಗಳನ್ನ ಹೊಂದಿರುವ ರಾಷ್ಟ್ರವಾಗಿದೆ. ಉಜ್ಬೇಕಿಸ್ತಾನದ ಅತ್ಯಂತ ಜನಪ್ರಿಯ ಕ್ರೀಡೆ ಎಂದರೆ ಅದು ಫುಟ್ಬಾಲ್ ಆಗಿರುತ್ತದೆ. ಉಜ್ಬೇಕಿಸ್ತಾನದಲ್ಲಿ ಇನ್ನಿತರ ಕ್ರೀಡೆಗಳೆಂದರೆ ಬಾಸ್ಕೆಟ್ಬಾಲ್, ಜೂಡೋ, ಟೀಮ್ ಹ್ಯಾಂಡ್ಬಾಲ್, ಬೇಸ್ಬಾಲ್, ಟ್ವಿಕಾಂಡೋ ಇನ್ನಿತರ ಆಟಗಳು ಸೇರಿರುತ್ತವೆ. ಇವಿಷ್ಟು ಉಜ್ಬೇಕಿಸ್ತಾನದ ಒಂದು ಪುಟ್ಟ ಮಾಹಿತಿ ಆಗಿರುತ್ತದೆ. ಥ್ಯಾಂಕ್ ಯು ಯೂನಿವರ್ಸ್.